ನಕಲಿ ಅಂಕಪಟ್ಟಿ ವಿತರಣೆ ಮಾಡ್ತಾ ಇದ್ದಂಥ ಮೂವರ ಬಂಧನ ಆಗಿದೆ. ರಾಜ್ಯ ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಮಂಡಳಿ ಎಂಬ ಸಂಸ್ಥೆ ಹೆಸರಿನಲ್ಲಿ ವಿತರಣೆ ಮಾಡಲಾಗಿತ್ತು. ಎಸ್ಎಸ್ಎಲ್ಸಿ ಪಿಯುಸಿ ಮಾರ್ಕ್ಸ್ ಕಾರ್ಡ್ಗಳನ್ನು ನೀಡ್ತಾ ಇತ್ತು ಸಂಸ್ಥೆ. ನಕಲಿ ಅಂಕಪಟ್ಟಿಗಳ ಜಾಲ ಇದು. ಅದರ ಮೂಲಕ ಸರ್ಕಾರಿ ಹುದ್ದೆ, ಉನ್ನತ ಬೇರೆ ಶಿಕ್ಷಣ ಇಂಥ ಕಡೆಗಳೆಲ್ಲ ಅದನ್ನು ಬಳಸಲಾಗ್ತಾ ಇತ್ತು. ಬನಶಂಕರಿಯಲ್ಲಿ ಅಕಾಡೆಮಿ ಕಚೇರಿಯನ್ನು ಹೊಂದಿದ್ದ ಆರೋಪಿಗಳು 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನಕಲಿ ಅಂಕಪಟ್ಟಿ ನೀಡಿದ್ದಾರೆ. ಧಾರವಾಡ, ಬೆಳಗಾವಿ ವ್ಯಕ್ತಿಗಳು ಸೇರಿಕೊಂಡು, ಅಂದರೆ ಆ ಭಾಗದ ಧಾರವಾಡ ಮತ್ತು ಬೆಳಗಾವಿ ವ್ಯಕ್ತಿಗಳು ಸೇರಿಕೊಂಡು ನಕಲಿ ಅಂಕಪಟ್ಟಿ ತಯಾರು ಮಾಡ್ತಾ ಇದ್ರು. ಡಿಸೆಂಬರ್ನಲ್ಲಿ ಪೊಲೀಸ್ ಆಯುಕ್ತರ ಕಚೇರಿಗೆ ವಿದ್ಯಾರ್ಥಿಗಳು ದೂರು ನೀಡಿದ್ರು. ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನೋಡ್ತಾ ಇದ್ದೀರಿ, ಪ್ರಶಾಂತ್ ಗುಂಡುಮಿ 41 ವರ್ಷ, ಇನ್ನೊಬ್ಬ ಮೋನಿಶ್ ಕೆಜೆ ಅಂತ ಹೇಳಿ 36 ವರ್ಷ, ಈತನು ಕೂಡ ಆರೋಪಿ. ಮೋನಿಶ್ ಕೆಜೆ ಅಂತ ಹೇಳಿ, ಜೊತೆಗೆ ರಾಜಶೇಖರ್ ಹೆಚ್ ಬಳ್ಳಾರಿ 41 ವರ್ಷ. ಈ ಮೂವರು ಕೂಡ ಈ ವಿಚಾರದಲ್ಲಿ ಒಗ್ಗಟ್ಟಾಗಿ ಸೇರಿಕೊಂಡು ನಕಲಿ ಅಂಕಪಟ್ಟಿ ತಯಾರು ಮಾಡಿಕೊಂಡು ಅದನ್ನು ಮಾರಾಟ ಮಾಡ್ತಾಯಿದ್ರು. ಹಣಕ್ಕಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾಯಿದ್ರು.